ಎಸ್ ವೀಕ್ಷಕರೇ, ಹಾವೇರಿ ಜಿಲ್ಲೆ ಹಾವೇರಿ ನಗರದಲ್ಲಿ ನಾನಿರುವಂತದ್ದು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಊರುಗಳಲ್ಲೂ ಈಗ ಗೋಬಿ ಮಂಚೂರಿ ಆಗಿರ್ಬೋದು, ಚುರುಮುರಿ ಆಗಿರ್ಬೋದು, ಇಂಥದ್ನೆಲ್ಲ ನಾವು ರೋಡ್ ಸೈಡ್ ತಿನ್ನೋದನ್ನ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ. ಇಲ್ಲಿ ಹಾವೇರಿ ನಗರದಲ್ಲಿ ಒಂದು JH ಪಟೇಲ್ ಸರ್ಕಲ್ ಅಲ್ಲಿ ವಿಶೇಷವಾಗಿ ಫುಡ್ ಕೋರ್ಟ್ ಅಂತ ಒಂದು ನಗರವನ್ನ ಈ ಹಾವೇರಿಯ ನಗರಸಭೆಯ ವತಿಯಿಂದ ಮಾಡಿಕೊಟ್ಟಿರುವಂತದ್ದು. ನೋಡಿ, ಬಹಳಷ್ಟು ಶಾಲಾ ಮಕ್ಕಳು ಇಲ್ಲಿ ಬಂದಿರುವಂತದ್ದು. ಇಂತಹ ಒಂದು ಸುರಕ್ಷಿತವಾದಂತಹ ಒಂದು ಪ್ರದೇಶದಲ್ಲಿ ಮಕ್ಕಳು ಇಷ್ಟಪಡುವಂತಹ ಫ್ಯಾಮಿಲಿ ಜೊತೆ ಬಂದು ತಿನ್ನುವಂತಹ ಜಾಗನ ಪ್ರತ್ಯೇಕವಾಗಿ ಮಾಡದಂತ ಸಂದರ್ಭದಲ್ಲಿ ಬಹಳಷ್ಟು ಸಾರ್ವಜನಿಕರಿಗೆ ಟ್ರಾಫಿಕ್ ಕಿರಿಕಿರಿ ಉಂಟಾಗೋದು ತಪ್ಪುತ್ತೆ, ನಗರದ ಸೌಂದರ್ಯೀಕರಣ ಕೂಡ ಹಾಗೆ ಇರುತ್ತೆ ಅನ್ನೋದು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಆಗಿರ್ತದೆ. ನೋಡಿ, ಇದು ಹಾವೇರಿ ನಗರಸಭೆಗೆ ನಾವು ಈ ಕ್ರೆಡಿಟ್ ನ ಕೊಡ್ಬೋದು. ನೀವು ನೋಡ್ತಾ ಇದ್ದೀರಾ ಎಷ್ಟು ಡಿಸಿಪ್ಲಿನ್ ಆಗಿ. ನೋಡಿ, ಅಲ್ಲಿ ಬಾಂಬೆ ಕುಲ್ಫಿ ಐಸ್ ಕ್ರೀಮ್ ಆಗಿರ್ಬೋದು, ಟಿಫನ್ ಸೆಂಟ್ರು, ಅದೇ ರೀತಿ ಸಾಕಷ್ಟು ಗೋಬಿ ಮಂಚೂರಿ, ಎಗ್ ರೈಸು, ನೋಡಿ ಅಲ್ಲಿ ತಟ್ಟೆ, ಇಡ್ಲಿ, ವಡೆ, ಇಂತಹ ಸಾಕಷ್ಟು ಎಲ್ಲ ರೀತಿಯ ಸ್ನ್ಯಾಕ್ಸ್ಗಳು, ಮಸಾಲೆ ಮಂಡಕ್ಕಿ, ಮಿರ್ಚಿ ಸೆಂಟರ್, ಇಂತಹ ಒಂದು ಬಹಳಷ್ಟು ವಿಶೇಷವಾದಂತಹ ತಿನಿಸುಗಳು ಅಂದ್ರೆ ಸ್ನ್ಯಾಕ್ಸ್ಗಳು ಈ ಒಂದು ಪ್ರತ್ಯೇಕವಾದಂತಹ ಜಾಗದಲ್ಲಿ ಇರುವಂತದ್ದು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಬಹಳಷ್ಟು ಊರುಗಳಲ್ಲಿ ನೋಡಿದೀವಿ, ರೋಡ್ ಸೈಡ್ ಇಂತಹ ಒಂದು ಬೀದಿ ಬದಿ ವ್ಯಾಪಾರವನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳ ಕಿರಿಕಿರಿ ಆಗಿರ್ತದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದನ್ನೆಲ್ಲ ತಪ್ಸಕ್ಕೆ ಹಾವೇರಿ ನಗರಸಭೆ ಈ ಒಂದು ಪ್ರತ್ಯೇಕವಾದಂತ ಜಾಗ ನಿರ್ಮಾಣ ಮಾಡಿಕೊಟ್ಟು ಎಷ್ಟು ಸುಸಜ್ಜಿತವಾಗಿ, ನೋಡಿ, ಶಾಲಾ ಮಕ್ಕಳು ಯಾವುದೇ ಭಯ ಇಲ್ದಂಗೆ ಈ ಒಂದು ಅವ್ರಿಗೆ ಬೇಕಾಗಿರುವಂತಹ ತಿಂಡಿ ತಿನಿಸುಗಳನ್ನ ಈ ಒಂದು ಪ್ರತ್ಯೇಕವಾದಂತ ಜಾಗದಲ್ಲಿ ತಿಂತಾರೆ. ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ನಗರಸಭೆಗಳಲ್ಲಿ ನಿಮ್ಗೆ ಆದಂತಹ ಒಂದು ಜಾಗ ನಿಮ್ಗೆ ಗೊತ್ತಿರುತ್ತೆ ಡಾಕ್ಯುಮೆಂಟ್ರಿ ಆಗಿ, ಸೊ ಆ ಜಾಗವನ್ನ ಪ್ರತ್ಯೇಕವಾಗಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಫುಡ್ ಕೋರ್ಟ್ಗೆ ಒಂದು ಅಲರ್ಟ್ ಮಾಡಿ ಒಂದು ಪ್ರತ್ಯೇಕ ಜಾಗ ಮಾಡ್ತಾ ಹೋದ್ರೆ ಸಾಕಷ್ಟು ಸಾರ್ವಜನಿಕರಿಗೆ ಕಿರಿಕಿರಿ ತಪ್ಪುತ್ತೆ, ವಾಹನ ಸಂಚಾರ ದಟ್ಟಣೆನು ಕಂಟ್ರೋಲ್ ಆಗುತ್ತೆ ಸಿಟಿಗಳಲ್ಲಿ. ನೋಡ್ಬೋದು, ಇದು ಫುಡ್ ಕೋರ್ಟ್ ಜಾಗ. ನೋಡಿ, ಇಲ್ಲಿ ವಿಶೇಷವಾಗಿ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಗಂಡಸರಿಗೆ ಹೆಂಗಸರಿಗೆ ಪ್ರತ್ಯೇಕವಾಗಿ ಶೌಚಾಲಯ, ಮತ್ತೆ ಇಲ್ಲೊಂದು ಕಾರಂಜಿ ಮಾಡಿದ್ದಾರೆ. ಅದು ಸ್ವಲ್ಪ ಹಾಳಾಗಿರ್ಬೋದು ನೋಡೋಕೆ, ಅದು ಮತ್ತೆ ಒಂದು ಸ್ವಲ್ಪ ಎಲ್ಲ ರೆಡಿ ಇದೆ. ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅದು ಕಾರಂಜಿನೂ ಅಪ್ಡೇಟ್ ಆಗುತ್ತೆ. ಈ ಪಕ್ಕದಲ್ಲೇ ನೋಡಿ, ಊರಿನ ಮಧ್ಯೆ ಇರುವಂತ ಕೆರೆ ಇದು. ಹಾವೇರಿ ನಗರದ ಊರಿನ JH ಪಟೇಲ್ ಸರ್ಕಲ್ ಅಲ್ಲಿರುವಂತಹ ಈ ಕೆರೆ ಮತ್ತೆ ಈ ಒಂದು ಕಾರಂಜಿ, ಇಲ್ಲಿ ಒಂದು ಸಣ್ಣದಾದಂತಹ ಒಂದು ಪಾರ್ಕ್, ಆ ಪಾರ್ಕ್ ಪಕ್ಕನೆ ಫುಡ್ ಕೋರ್ಟ್. ಎಂತ ಅದ್ಭುತವಾದಂತಹ ವಾತಾವರಣ, ಈ ಒಂದು ಸ್ಕೂಲ್ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ಇದು ಹಾವೇರಿ ನಗರಸಭೆಯಿಂದ ಫುಡ್ ಕೋರ್ಟ್ ಅಂತ ಮಾಡಿಕೊಟ್ಟಿದ್ದಾರೆ ನಮಗೆ. ನಾವೆಲ್ಲರೂ ಫಸ್ಟಿಗೆ ಎಲ್ಲ ರೋಡ್ ಸೈಡ್ ಎಲ್ಲ ಹಚ್ತಿದ್ವಿ, ಎಲ್ಲ ಗಾಡಿನೂ ಸುಮಾರು ಒಂದು 35-40 ಗಾಡಿಗಳು ಇದ್ವು. ಇವಾಗ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ ಅನ್ನೋ ಸಂಬಂಧ ಈ ನಗರಸಭೆಯವರು, ಆಮೇಲೆ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಸೇರಿ ಇಲ್ಲಿ ಒಳಗಡೆ ನಮ್ಗೆ ಫುಡ್ ಕೋರ್ಟ್ ಅಂತ ಮಾಡಿಕೊಟ್ಟಿದ್ದಾರೆ. ನಮಸ್ಕಾರ. ಎಲ್ಲ ನಮ್ಮ ಫುಟ್ಪಾತ್ ಅಂಗಡಿಗಳು ಫಸ್ಟ್ ರೋಡ್ ಸೈಡ್ ಇದ್ವು. ನಾವು MLAರ್ಗೊಂದು ಮನವಿ ಕೊಟ್ಟಿವಿ, ಹಿಂಗೆ ರೋಡಲ್ಲಿ ತೊಂದರೆ ಆಗುತ್ತೆ, ದಯವಿಟ್ಟು ನಮಗೆ ಏನೋ ಒಂದು ಜಾಗ ಮಾಡಿಕೊಡಿ ಅಂತೇಳಿ. ಇದು ಒಂದು ಹೊಂಡ ಇತ್ತು, ಈ ಹೊಂಡದಲ್ಲಿ ಇದೆಲ್ಲ ಮಾಡಿ ಒಂದು ಜಾಗ ಒಂದು ಸುಶಿಕ್ಷೆ ಮಾಡಿ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಒಂದು ಆಟಿಕೆ ಸಾಮಾನೆಲ್ಲ ಮಾಡಿ, ಇಲ್ಲೆಲ್ಲ ನಮ್ಗೆ ದುಡಿಯೋಕ್ಕೆ ಎಲ್ಲರಿಗೂ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಳು ಯಾರೇ ಬಂದರೂ ಸರಿ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಫುಟ್ಪಾತಲ್ಲಿ ಟ್ರಾಫಿಕ್ ಸಮಸ್ಯೆನೂ ಇರೋಂಗಿಲ್ಲ. ಬಂದವ್ರಿಗೆಲ್ಲರಿಗೂ ವಿಶಾಲ ಕೂತ್ಕೊಂಡು ಊಟ ಮಾಡೋಕ್ಕೆ, ತಿಂಡಿ ತಿನ್ನೋಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಪ್ರತಿಯೊಂದು ಹಳ್ಳಿ ಸಿಟಿಗಳಲ್ಲಿ ಇಂಥವು ಫುಟ್ಪಾತ್ ಅಂಗಡಿಯವರಿಗೆ, ಬೀದಿ ವ್ಯಾಪಾರಸ್ಥರಿಗೆ, ಎಸ್ಪೆಷಲಿ ಬೀದಿ ವ್ಯಾಪಾರಸ್ಥರಕ್ಕಿಂತ ಈ ಫುಡ್ಡು ಐಟಮ್ ಏನಿರ್ತವೆ, ಕರ್ದ ಐಟಮ್ಗಳು, ಅಂಥವ್ರಿಗೆ ಇಂಥದ್ದೊಂದು ಜಾಗ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ. ಇದಕ್ಕಾಗಿ ತಮ್ಮ ಅಭಿಪ್ರಾಯ ಏನೈತಿ ಕಮೆಂಟ್ ಮಾಡ್ಬೋದು. ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ನಮ್ಮದು. ನಾವು ಇಲ್ಲಿ ಫುಟ್ಪಾತಲ್ಲಿ ಹಚ್ತಾ ಇದ್ವಿ. ನಮಗೆ ನಗರಸಭೆ ಕಮಿಷನರ್ ಹಾಗೂ DC ಅವರು ನಮಗೆ ಈ ಥರ ಫುಡ್ ಕೋರ್ಟ್ ಮಾಡಿಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಕರ್ನಾಟಕ ರಾಜ್ಯದ ಕೆಲವು ತಾಲೂಕುಗಳಲ್ಲಿ, ಕೆಲವು ಜಿಲ್ಲೆಗಳಲ್ಲಿ ಇಂತಹ ಫುಡ್ ಕೋರ್ಟ್ ಆಗಾಗ್ಲೇ ಚಾಲ್ತಿಯಲ್ಲಿರುವಂತದ್ದು. ಬಹಳ ಸುಸಜ್ಜಿತವಾದಂತಹ ಜಾಗವನ್ನ ಮಾಡಿ ಆಯಾ ನಗರಸಭೆಯವರು, ಆಯಾ ಆಡಳಿತ ವರ್ಗದವರು ಮಾಡಿಕೊಟ್ಟಿರುವಂತದ್ದು. ಸೊ ಇದು ಹಾವೇರಿ ನಗರದ ಫುಡ್ ಕೋರ್ಟ್, JH ಪಟೇಲ್ ಸರ್ಕಲ್ ಅಂತಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲಿ ಒಂದು ಕೆರೆನೂ ಇದೆ, ಪಾರ್ಕು ಇದೆ, ಆ ಪಕ್ಕದಲ್ಲೇ ಒಂದು ಫುಡ್ ಕೋರ್ಟ್ ನಿರ್ಮಾಣ ಮಾಡಿ ಬಹಳ ಅದ್ಭುತವಾದಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಟ್ಟಿರುವಂತದ್ದು. ಈ ಕ್ರೆಡಿಟ್ ಸ್ಥಳೀಯವಾಗಿರುವಂತಹ ಶಾಸಕರಿಗೆ, ನಗರಸಭೆಗೆ ಸೇರುತ್ತೆ. ಯಾವೆಲ್ಲ ತಾಲೂಕು ಮಟ್ಟದಲ್ಲಿ ಇಂತಹ ಫುಡ್ ಕೋರ್ಟ್ಗಳಿಲ್ಲ, ಅವರು ಈ ವಿಡಿಯೋ ಮುಖಾಂತರ ನಿಮ್ಮ ಶಾಸಕರಿಗೆ, ನಿಮ್ಮ ನಗರಸಭೆಯ
ಕಮಿಷನರ್ಗೆ ಅಥವಾ ನಿಮ್ಮ ಅಧ್ಯಕ್ಷರಿಗೆ ಈ ವಿಡಿಯೋನ ತಲುಪಿಸಿ ನಿಮ್ಮ ನಗರವನ್ನ ಈ ರೀತಿ ಪ್ರತ್ಯೇಕವಾದಂತಹ ಫುಡ್ ಕೋರ್ಟ್ ಮಾಡಿ ಯಾವುದೇ ಭಯ ಇಲ್ದಂಗೆ ಸ್ನ್ಯಾಕ್ಸ್ ತಿನ್ನಕ್ಕೆ ಅವಕಾಶ ಆಗುತ್ತೆ. ಮಕ್ಕಳು ಜೊತೆ ತಂದೆ ತಾಯಿಗಳು ಬಂದಾಗ ಮಕ್ಕಳು ಎಲ್ಲಿ ಓಡಾಡಿದ್ರು ಭಯ ಇರಲ್ಲ. ಆ ಒಂದು ವಿಶೇಷವಾದಂಥ ವರದಿ ನಿಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನು ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.